ಗೆದ್ದು ಭದ್ರವಾಗಿದ್ರೂ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟವೇ ಇಲ್ಲ. ಸಿಎಂ ಮಾತನ್ನ ಡಿಸಿಎಂ ಮಾತು ಕೇಳಲು ಸಿಎಂ ಕಿಂಚಿತ್ತೂ ಸಿದ್ಧವಿಲ್ಲ. ನಿಗಮದ ಮೇಲೆ ಎಲ್ಲರ ಗಮನ, ಯಾರಿಗೂ ಯಾವುದಕ್ಕೂ ಇಲ್ವಾ ಗ್ಯಾರಂಟಿ? ಇದೇ ಹೊತ್ತಿನ ವಿಶೇಷ ಕಾಂಗ್ರೆಸ್ ಕಿತ್ತಾಟ ಮಂಡಳಿ. ನಾನು ಶ್ವೇತಾ ಕಲ್ಕಣಿ. ರಾಜ್ಯದಲ್ಲಿ ಅಭೂತಪೂರ್ವ ಗೆಲುವು ಸಾಧಿಸುವ ಮೂಲಕ ಕಾಂಗ್ರೆಸ್ ಪಕ್ಷ 7 ತಿಂಗಳ ಹಿಂದೆ ಅಧಿಕಾರಕ್ಕೆ ಬಂದಿತ್ತು. ಪೂರ್ಣ ಬಹುಮತ ಪಡೆದು ಅಧಿಕಾರಕ್ಕೆ ಬಂದಿದ್ರೂ ಕಾಂಗ್ರೆಸ್ ಪಕ್ಷದೊಳಗೆ ಎಲ್ಲವೂ ಸರಿಯಿಲ್ಲ. ಅದರಲ್ಲೂ ಸರ್ಕಾರದ 2 ಆಯಕಟ್ಟಿನ ಸ್ಥಾನಗಳಲ್ಲಿರೋ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆಯೇ ತಾಳಮೇಳವಿಲ್ಲ. ಅವರ ನಡುವೆ ಪ್ರತಿಯೊಂದು ವಿಚಾರದಲ್ಲಿ ಅಪಸ್ವರ ಇದ್ದೇ ಇದೆ. ಜೊತೆಗೆ ಸಾಕಷ್ಟು ವಿಚಾರಗಳಲ್ಲಿ ಇಬ್ಬರ ನಡುವೆ ಡಿಶುಮ್ ನಡೆಯುತ್ತಲೇ ಇದೆ. ಹಾಗಾದ್ರೆ ಸಿಎಂ ಡಿಸಿಎಂ ನಡುವೆ ಯಾವೆಲ್ಲ ವಿಚಾರವಾಗಿ ಡಿಶುಮ್ ನಡೀತಾ ಇದೆ? ಹಲವು ತಿಂಗಳುಗಳಿಂದ ಪ್ರಯತ್ನಿಸಿದ್ರೂ ನಿಗಮ ಮಂಡಳಿ ಕಗ್ಗಂಟಿಗೆ ಪರಿಹಾರ ಸಿಗೋದಿರೋದು ಯಾಕೆ ಅನ್ನೋದನ್ನ ಹೇಳ್ತೀವಿ ಇಂದಿನ ಸ್ಪೆಷಲ್ ಸ್ಟೋರಿಯಲ್ಲಿ. ಅಸೆಂಬ್ಲಿ ಚುನಾವಣೆಯಲ್ಲಿ 136 ಸೀಟು ಗೆದ್ದಿದ್ದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದ ನಿಂತಿಲ್ಲ ಬಣ ಬಡಿದಾಟ. ಅರ್ಧ ವರ್ಷದ ಹಿಂದೆ ನಡೆದಿದ್ದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ 136 ಸೀಟು ಗಳಿಸೋ ಮೂಲಕ ಭರ್ಜರಿ ಜಯ ದಾಖಲಿಸಿತ್ತು. ಸಂಪೂರ್ಣ ಬಹುಮತದೊಂದಿಗೆ ರಾಜ್ಯದಲ್ಲಿ ಸರ್ಕಾರ ರಚನೆ ಮಾಡಿತ್ತು. ಸರ್ಕಾರ ರಚನೆಯಾದಾಗಿನಿಂದ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟವೇ ಹೆಚ್ಚಾಗಿದ್ದು ನಾನಾ ನೀನಾ ಫೈಟ್ ನಡೆಯುತ್ತಲೇ ಇದೆ. ಇದು ಯಾವುದೋ ಒಬ್ಬಿಬ್ಬರು ಶಾಸಕರ ನಡುವೆ ನಡೆಯುತ್ತಿಲ್ಲ. ಈ ಬಣ ಬಡಿದಾಟ ಮತ್ತು ಪವರ್ ಪಾಲಿಟಿಕ್ಸ್ ನಡೀತಾ ಇರೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಡುವೆ. ಇನ್ನು ಸರ್ಕಾರ ರಚನೆ ಆಗೋಕೆ ಮೊದಲೇ ಇಬ್ಬರ ನಡುವೆ ಸಿಎಂ ಸ್ಥಾನಕ್ಕಾಗಿ ಮುಸುಕಿನ ಗುದ್ದಾಟ ನಡೆದಿತ್ತು. ತಾನೇ ಸಿಎಂ ಆಗ್ಬೇಕು ಅಂತ ಇಬ್ಬರು ಪ್ರಯತ್ನ ಪಟ್ಟಿದ್ರು. ಕೊನೆಗೆ ಸಿದ್ದರಾಮಯ್ಯ ಸಿಎಂ ಆದ್ರು. ಹೈಕಮಾಂಡ್ ಸೂಚನೆಯಂತೆ ಡಿಸಿಎಂ ಸ್ಥಾನಕ್ಕೆ ಡಿಕೆ ಶಿವಕುಮಾರ್ ತೃಪ್ತಿ ಪಟ್ಟುಕೊಂಡ್ರು. ಸಿದ್ದರಾಮಯ್ಯ ಸಿಎಂ ಆಗೋ ಮೂಲಕ ಸರ್ಕಾರವೇನೋ ರಚನೆಯಾಯಿತು. ಆದ್ರೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಸರ್ಕಾರದಲ್ಲಿ ಮತ್ತು ಪಕ್ಷದಲ್ಲಿ ಹಿಡಿತ ಸಾಧಿಸೋದಕ್ಕೆ ಪ್ರಯತ್ನ ಮುಂದುವರೆಸಿದ್ರು. ಹಾಗಾಗಿ ಮೇಲ್ನೋಟಕ್ಕೆ ಇಬ್ಬರ ನಡುವೆ ಏನಿಲ್ಲ ಅಂತಿದ್ರು, ಒಳಗೊಳಗೆ ಮುಸುಕಿನ ಗುದ್ದಾಟ ಜೋರಾಗಿಯೇ ನಡೀತಾ ಇದೆ ಎನ್ನಲಾಗ್ತಿದೆ. ಅದರಲ್ಲೂ ಹಲವು ವಿಚಾರಗಳಲ್ಲಿ ಇಬ್ಬರು ಒಮ್ಮತದ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಸಾಧ್ಯವೇ ಆಗ್ತಿಲ್ಲ. ಅದರಲ್ಲೂ ಸ್ವತಃ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿದ್ರು ಇಬ್ಬರು ಸರ್ವರಿಗೂ ಸಮ್ಮತವಾದ ತೀರ್ಮಾನಕ್ಕೆ ಬರ್ತಾ ಇಲ್ಲ. ಅಧಿಕಾರಕ್ಕೆ ಬಂದು 7 ತಿಂಗಳಾದ್ರೂ ನಿಗಮ ಮಂಡಳಿ ನೇಮಕಕ್ಕೆ ಸರ್ಕಸ್. ಸಿಎಂ ಡಿಸಿಎಂ ಒಮ್ಮತದ ನಿರ್ಧಾರಕ್ಕೆ ಬಾರದೆ ನೇಮಕಕ್ಕೆ ಬ್ರೇಕ್. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಸಚಿವ ಸಂಪುಟ ರಚನೆಯಾಗಿ 7 ತಿಂಗಳೇ ಕಳೆದಿದೆ. ಸರ್ಕಾರ ರಚನೆಯಾಗಿ ಎಷ್ಟು ದಿನ ಕಳೆದ್ರೂ ಕೂಡ ರಾಜ್ಯದಲ್ಲಿರೋ ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರ ನೇಮಕ ಆಗಿಲ್ಲ. ಅಧ್ಯಕ್ಷರ ನೇಮಕಾತಿ ಪ್ರಕ್ರಿಯೆ ಇಂದು ಮುಗಿಯುತ್ತೆ, ನಾಳೆ ಮುಗಿಯುತ್ತೆ ಅಂತ ಕಾದಿದ್ದೇ ಬಂತು. ಆದ್ರೆ ದಿನಗಳು ಕಳೆಯುತ್ತಿದೆಯೇ ಹೊರತು ನಿಗಮ ಮಂಡಳಿಗೆ ಅಧ್ಯಕ್ಷರ ನೇಮಕಾತಿ ಆಗ್ತಾ ಇಲ್ಲ. ರಾಜ್ಯದ ಜನರಿಗೆ ಗ್ಯಾರಂಟಿ ಯೋಜನೆ ಭರವಸೆ ನೀಡಿ ಅಧಿಕಾರಕ್ಕೆ ಬಂದಿದ್ದ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿತ್ತು. ಆದರೆ ತಮ್ಮದೇ ಪಕ್ಷದ ಶಾಸಕರು ಕಾರ್ಯಕರ್ತರಿಗೆ ನೀಡಿದ್ದ ನಿಗಮ ಮಂಡಳಿಗಳ ಅಧ್ಯಕ್ಷ ಸ್ಥಾನದ ನೇಮಕದ ಗ್ಯಾರಂಟಿ ಭರವಸೆಯನ್ನ ಈಡೇರಿಸ್ತಾ ಇಲ್ಲ. ಇನ್ನು ನಿಗಮ ಮಂಡಳಿಗಳಿಗೆ ನೇಮಕಾತಿ ಪ್ರಕ್ರಿಯೆ ಪೂರ್ತಿ ಮಾಡೋಕೆ ಹೈಕಮಾಂಡ್ಗೆ ಪಟ್ಟಿ ಕೊಡಬೇಕು. ಆದರೆ ಸಿಎಂ ಮತ್ತು ಡಿಸಿಎಂ ಒಮ್ಮತದ ನಿರ್ಧಾರಕ್ಕೆ ಬಾರದೆ ಇರೋದ್ರಿಂದ ಈ ಪಟ್ಟಿಯೇ ಅಂತಿಮವಾಗಿಲ್ಲ. ಅದರಲ್ಲೂ ಇಬ್ಬರೂ ಮುಖಂಡರು ತಮ್ಮ ಬೆಂಬಲಿಗರಿಗೆ ಹೆಚ್ಚಿನ ಪಾಲು ದೊರಕಿಸಿಕೊಡೋಕೆ ಪ್ರಯತ್ನ ಪಡ್ತಿದ್ದಾರೆ. ಜೊತೆಗೆ ಅಧ್ಯಕ್ಷ ಗಿರಿಯನ್ನ ಶಾಸಕರಿಗೆ ಕೊಡಬೇಕಾ
ಕಾರ್ಯಕರ್ತರಿಗೆ ಕೊಡ್ಬೇಕಾ ಅನ್ನೋ ಬಗ್ಗೆ ಕೂಡ ಸಹಮತ ವ್ಯಕ್ತವಾಗ್ತಿಲ್ಲ ಎನ್ನಲಾಗಿದೆ. ಜೊತೆಗೆ ಇಬ್ಬರು ಪ್ರತ್ಯೇಕವಾಗಿ ಪಟ್ಟಿಗಳನ್ನ ಸಿದ್ಧ ಮಾಡಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಪಟ್ಟಿಯಲ್ಲಿ ಪಿಎಂ ನರೇಂದ್ರ ಸ್ವಾಮಿ, ಶಿವಲಿಂಗೇಗೌಡ, ಅನಿಲ್ ಚಿಕ್ಕಮಾದು, ಬಂಗಾರಪೇಟೆ ನಾರಾಯಣಸ್ವಾಮಿ, ಕೆವೈ ನಂಜೇಗೌಡ, ಬಿಆರ್ ಪಾಟೀಲ್, ಗಣೇಶ್ ಹುಕ್ಕೇರಿ, ಮಹಾಂತೇಶ್ ಕೌಜಲಗಿ, ಯಶವಂತರಾಯಗೌಡ ಪಾಟೀಲ್, ಬಿಜಿ ಗೋವಿಂದಪ್ಪ, ರಾಘವೇಂದ್ರ ಹಿಟ್ನಾಳ್, ರಘುಮೂರ್ತಿ, ಪ್ರಸಾದ್ ಅಬ್ಬಯ್ಯ, ಜಿಟಿ ಪಾಟೀಲ್, ವಿಜಯಾನಂದ ಕಾಶಪ್ಪನವರ್, ನಾಡಗೌಡ, ಪ್ರಿಯಾ ಕೃಷ್ಣ, ರಿಜ್ವಾನ್ ಅರ್ಷದ್ ಇದ್ದಾರೆ. ಇನ್ನು ಡಿಕೆ ಶಿವಕುಮಾರ್ ಪಟ್ಟಿಯಲ್ಲಿ ರಮೇಶ್ ಬಂಡಿಸಿದ್ದೇಗೌಡ, ಟಿಡಿ ರಾಜೇಗೌಡ, ಬಿಕೆ ಸಂಗಮೇಶ್, ಸತೀಶ್ ಸೇಲ್, ಡಿಆರ್ ಪಾಟೀಲ್, ಬಸವನಗೌಡ ತುರುವಿಹಾಳ್, ಬಾಲಕೃಷ್ಣ, ಕೊತ್ತನೂರು ಮಂಜು, ಶರತ್ ಬಚ್ಚೇಗೌಡ, ಡಾಕ್ಟರ್ ರಂಗನಾಥ್, ಬಸವರಾಜ ಶಿವಗಂಗಾ, ಬೇಲೂರು ಗೋಪಾಲಕೃಷ್ಣ ಹೆಸರಿದೆ. ಇನ್ನು ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಪ್ರತ್ಯೇಕವಾಗಿ ಪಟ್ಟಿಯನ್ನೇನು ತಯಾರಿಸಿಕೊಂಡಿದ್ದಾರೆ. ಹಾಗಾಗಿ ಕಳೆದ ನವೆಂಬರ್ನಿಂದ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್ ಸರಣಿ ಸಭೆ ನಡೆಸಿದ್ರು. ಒಟ್ಟು 3 ಬಾರಿ ಮೀಟಿಂಗ್ ನಡೆದ್ರೂ ಕೂಡ ಇಬ್ಬರು ನಾಯಕರ ನಡುವೆ ಸಂಧಾನ ಮಾಡಿಸೋ ಪ್ರಯತ್ನ ವಿಫಲವಾಗಿದೆ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ತಮ್ಮ ಪಟ್ಟು ಸಡಿಲಿಸ್ತಿಲ್ಲ. ಹಾಗಾಗಿ ಲೋಕಸಭಾ ಚುನಾವಣೆ ಹತ್ತಿರವಾಗ್ತಿದ್ರೂ ನಿಗಮ ಮಂಡಳಿ ನೇಮಕ ಅಂತಿಮವಾಗಿಲ್ಲ. ನಿಗಮ ಮಂಡಳಿ ನೇಮಕದಲ್ಲಿ ಸಿಎಂ ಡಿಸಿಎಂ ಏಕಪಕ್ಷೀಯ ನಿರ್ಧಾರ. ಕಾಂಗ್ರೆಸ್ ಹಿರಿಯ ಮುಖಂಡರಾದ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಬೇಸರ. ಒಂದು ಕಡೆ ನಿಗಮ ಮಂಡಳಿ ನೇಮಕ ವಿಚಾರದಲ್ಲಿ ಸಿಎಂ ಮತ್ತು ಡಿಸಿಎಂ ನಡುವೆ ಸಂಧಾನ ಮಾಡಲು ಇಬ್ಬರು ನಾಯಕರಿಂದಲೂ ಒಮ್ಮತದ ಪಟ್ಟಿ ಪಡೆಯೋದಕ್ಕೆ ಪ್ರಯತ್ನವನ್ನ ಹೈಕಮಾಂಡ್ ನಡೆಸ್ತಾ ಇದೆ. ಆದರೆ ಇದರ ನಡುವೆಯೇ ಸಿಎಂ ಡಿಸಿಎಂ ನಡೆಯ ಬಗ್ಗೆ ಪಕ್ಷದಲ್ಲೇ ಬೇಸರವೂ ವ್ಯಕ್ತವಾಗಿತ್ತು. ಹೌದು, ನಿಗಮ ಮಂಡಳಿ ನೇಮಕ ವಿಚಾರವಾಗಿ ನಮ್ಮ ಸಲಹೆಯನ್ನ ಯಾರೂ ಪಡೆದಿಲ್ಲ. ನಿಗಮ ಮಂಡಳಿ ಅಧ್ಯಕ್ಷರ ನೇಮಕಕ್ಕೆ ಯಾವ ಮಾನದಂಡ ಅನುಸರಿಸ್ತಾ ಇದ್ದಾರೆ ಅನ್ನೋ ವಿಚಾರ ನಮಗೆ ಗೊತ್ತಿಲ್ಲ. ಪಕ್ಷದ ಅಧ್ಯಕ್ಷರೇ ಇದನ್ನು ನಿರ್ಧರಿಸ್ತಾರೆ ಅಂತ ಪರಮೇಶ್ವರ್ ತಿಳಿಸಿದ್ರು. ಈ ಮೂಲಕ ಪರೋಕ್ಷವಾಗಿ ನಿಗಮ ಮಂಡಳಿ ಅಧ್ಯಕ್ಷರ ನೇಮಕ ವಿಚಾರವಾಗಿ ತಮ್ಮ ಸಲಹೆ ಪಡೆದಿಲ್ಲ ಅಂತ ಅಸಮಾಧಾನ ಹೊರ ಹಾಕಿದ್ರು. ಜೊತೆಗೆ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಇದಕ್ಕೆ ಧ್ವನಿಗೂಡಿಸಿ ಪರಮೇಶ್ವರ್ ಅವರ ಅಭಿಪ್ರಾಯವನ್ನ ಕೇಳಬೇಕಿತ್ತು. 8 ವರ್ಷ ಅವರು ಅಧ್ಯಕ್ಷರಾಗಿದ್ದವರು, ಅವರು ಪಾರ್ಟ್ ಆಫ್ ದಿ ಪಾರ್ಟಿ ಇದ್ದಾರೆ. ಹೀಗಾಗಿ ಅವರ ಅಭಿಪ್ರಾಯವನ್ನು ಪಡೆಯಬೇಕಿತ್ತು, ಅವರ ಸಲಹೆಯನ್ನು ಪರಿಗಣಿಸಬೇಕಿತ್ತು ಅಂದಿದ್ರು. ಇಲ್ಲ, ಅದು ಅವರು ನಮ್ಮ ಅಧ್ಯಕ್ಷರಿದ್ದಾರೆ, ಅವ್ರ ತೀರ್ಮಾನ. ಉತ್ತರನೂ ಅವರೇ ಕೊಡಬೇಕಲ್ಲ, ಯಾಕೆ ಕೊಡೋದಿಲ್ಲ ಅಂಥೇಳಿ ಅವರೇ ಕೊಡಬೇಕು. ಬಹುಶಃ ನನ್ನ ಅನಿಸಿಕೆ ಏನೋ ಎಲ್ಲ ದೊಡ್ಡ ಅಂದರೆ ಹೆಚ್ಚೆಚ್ಚು ವರ್ಷಗಳ ಕಾಲ ಹೆಚ್ಚೆಚ್ಚು ಬಾರಿ ಶಾಸಕರಾಗಿರೋರು ಮೊದಲನೇ ಕಂತಿನಲ್ಲಿ ಕೊಡ್ಬೋದು ಅಂತ ಅಂದ್ಕೊಳ್ತೀನಿ ನಾನು. ನನಗೇನು ಗೊತ್ತಿಲ್ಲ. 2 ಬಾರಿ 3 ಬಾರಿ 4 ಬಾರಿ ಆಗಿರೋ ಶಾಸಕರು ಅವರು ಮಂತ್ರಿ ಮಾಡೋದಕ್ಕೆ ಆಗಲಿಲ್ಲ ಅಂಥೇಳಿ ಅಂಥವ್ರಿಗೇನು ಮೊದಲನೇ ಆದ್ಯತೆ ಕೊಡ್ಬೋದು ಅಂತ ಅಂದ್ಕೊಳ್ತೀನಿ ನಾನು. ಅದನ್ನು ಅವರು ಅಧ್ಯಕ್ಷರೇ ಹ್ಯಾಂಡಲ್ ಮಾಡ್ತಾರೆ. ಯಾವ ಪದ್ಧತಿಯನ್ನು ಅನುಸರಿಸ್ತಾ ಇದ್ದಾರೆ ಗೊತ್ತಿಲ್ಲ ನನಗೆ. ಹಿರಿಯ ಕಾರ್ಯಕರ್ತರು ಇರ್ತಾರೆ, ಎಲ್ಲ ಶಾಸಕರಿಗೂ ಅವರವರ ಕಾರ್ಯಕರ್ತರು ಇರೋವಂಥವ್ರು ಇರ್ತಾರೆ. ಜೊತೆಗೆ ಎಲ್ಲ ಶಾಸಕರು ಒಬ್ಬೊಬ್ಬರ ಜೊತೆಯಲ್ಲಿ ಇರ್ತಾರೆ. ಅದನ್ನೇ ಆಧಾರ ಅಂತ ಹೇಳಕ್ಕೆ ಬರೋದಿಲ್ಲ. ಅಧ್ಯಕ್ಷರು ಯಾವ ಮಾನದಂಡ ಉಪಯೋಗಿಸ್ತಾರೆ ನಮ್ಗೆ ಗೊತ್ತಿಲ್ಲ. ಅವ್ರನ್ನ ಕೇಳಬೇಕಾಯ್ತು. ಯಾಕಂದ್ರೆ ಅವರು 8 ವರ್ಷ ಅಧ್ಯಕ್ಷರು, ಅವ್ರದ್ದು ಪಾರ್ಟ್ ಆಫ್ ದ ಪಾರ್ಟಿ ಇದ್ದಾರೆ, ಅವರು ಸಲಹೆ ಕೂಡ ಪಡಿಬೇಕಾಗಿತ್ತು. ನಿಗಮ ಮಂಡಳಿಗಳಿಗೆ ನೇಮಕಾತಿ ಪ್ರಕ್ರಿಯೆ ವಿಳಂಬವಾಗ್ತಾ ಇರೋ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಜನರು ಒಳಗೊಳಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇನ್ನು ಮೊದಲ ಪಟ್ಟಿಯಲ್ಲಿ ಯಾರಿಗೆಲ್ಲ ಅವಕಾಶ ಕೊಡಬೇಕು ಅನ್ನೋದು ತೀರ್ಮಾನವಾಗಿಲ್ಲ. ಇದರ ನಡುವೆಯೇ ಲೋಕಸಭಾ ಚುನಾವಣೆಯ ಬಳಿಕ ಕಾರ್ಯಕರ್ತರಿಗೂ ಅವಕಾಶ ಸಿಗಬಹುದು. ಅವಕಾಶ ಕೆಲವೇ ಜನರ ಬಳಿ ಇರಬಾರದು. ಅಧಿಕಾರವನ್ನ ಹಂಚಬೇಕು. ಕೆಲವರು 5-6 ಬಾರಿ ಶಾಸಕರಾಗಿದ್ದವರು ಇದ್ದಾರೆ. ಹಾಗಾಗಿ ಅರ್ಹರಿಗೆ ಅವಕಾಶ ಸಿಗಬೇಕು ಅಂತ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಶಾಸಕರನ್ನು ನೇಮಕಾತಿ ಮಾಡಬೇಕು ಅಂಥೇಳಿ ಒಂದು ಚಿಂತನೆ ಇದ್ದ ಹಾಗೆ ಕಾಣ್ತದೆ. ತದನಂತರ ಲೋಕಸಭೆ ಚುನಾವಣೆ ನಂತರ ಮತ್ತೆ ಎಲ್ಲ ಕಾರ್ಯಕರ್ತರಿಗೂ ಕೂಡ ಅವಕಾಶ ಕಲಿಸ್ಬೇಕು ಅನ್ನೋ ಒಂದು ಮಾಹಿತಿ ಇದೆ. ಹೀಗಾಗಿ ನೋಡೋಣ ಇವತ್ತು ಶಾಸಕರನ್ನು ಕೂಡ, ಯಾಕೆಂದರೆ ಅಧಿಕಾರ ಕೆಲವೇ ಜನರ ಕಡೆ ಇರಬಾರ್ದು. ಈಗ ನನ್ನದೇ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ ತೊಗೊಳ್ಳಿ. ನನ್ನ ಇಂಡಸ್ಟ್ರಿಯಲ್ ಡಿಪಾರ್ಟ್ಮೆಂಟ್ಲಿ
ಮುಂದೆ 3 ನಿಗಮಗಳು ಬರ್ತವೆ. ಅಲ್ಲಿ ನಂದೇನು ಅಭ್ಯಂತರ ಇಲ್ಲ, ಯಾರನ್ನ ಅಪಾಯಿಂಟ್ಮೆಂಟ್ ಮಾಡಿದರೆ ನಾವೇ ಇರಬೇಕು, ನಾವೇ ಇದನ್ನು ಮಾಡಿಸ್ಬೇಕು ಅಂತಿರಬಾರ್ದು. ಅಧಿಕಾರ ಹಂಚ್ಬೇಕು. ಅವರು ಕೂಡ ಶಾಸಕರು 3 ಬಾರಿ 4 ಬಾರಿ ಶಾಸಕರಾಗಿರೋಂಥವ್ರು ಇದ್ದಾರೆ. ಇನ್ನು ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ ಕೂಡ ಹೈಕಮಾಂಡ್ ಯಾವುದೇ ಜವಾಬ್ದಾರಿ ಕೊಟ್ಟರೂ ನಿರ್ವಹಿಸೋದಿಕ್ಕೆ ಸಿದ್ಧ ಇದ್ದೀನಿ, ನನಗೆ ಯಾವುದೇ ಅತೃಪ್ತಿ ಇಲ್ಲ, ಜವಾಬ್ದಾರಿ ಪಡೆಯೋದಕ್ಕೆ ಹೋರಾಟವೇನು ಮಾಡೋದಿಲ್ಲ ಎಂದಿದ್ದಾರೆ. ಇವತ್ತು ಸರ್ಕಾರದ ಕಡೆಯಿಂದ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹೈಕಮಾಂಡ್ ಏನ್ ತೀರ್ಮಾನ ಕೊಡೋ ಜವಾಬ್ದಾರಿ ಕೊಡ್ತಾರೋ ಆ ಜವಾಬ್ದಾರಿ ಎಲ್ಲರೂ ಕೂಡ ನಾನು ನೆರವೇರಿಸಕ್ಕೆ ತಯಾರಾಗಿದ್ದೀನಿ. ಜನರ ಮಧ್ಯೆ ಈಗ ನಾವು 3 ವರ್ಷದ ಶಾಸಕನಾಗಿದ್ದೀನಿ. ಇನ್ನೂ ಜನರ ಮಧ್ಯೆ ಇರಬೇಕು, ಇನ್ನೂ ಅವ್ರ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು. ಇವತ್ತು ಮಾಡಿದಂತಹ ಕಾರ್ಯಕ್ರಮಗಳನ್ನ ಹಲವಾರನ್ನ ನಾವು ರೂಪಿಸ್ಕೋಬೇಕಾಗಿದೆ. ಆದ್ರಿಂದ ನಾನೇನು ಅತೃಪ್ತನಲ್ಲ, ನಾನೇನು ಅಸಮಾಧಾನವಾದನಲ್ಲ, ಕೊಟ್ಟಿರೋ ಜವಾಬ್ದಾರಿ ನಾನು ನಿರ್ವಹಿಸ್ತೀನಿ. ಆದ್ರೆ ಅದಕ್ಕೋಸ್ಕರನೇ ಅಂತ ಹೋರಾಟ ಮಾಡ್ತೀನಿ ಅಂತಂದಿಲ್ಲ. ದೆಹಲಿಗೆ ತೆರಳಿದ್ದ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್. ನಿಗಮ ಮಂಡಳಿ ನೇಮಕಾತಿ ಪಟ್ಟಿ ಅಂತಿಮ ಸಾಧ್ಯತೆ. ನಿಗಮ ಮಂಡಳಿ ನೇಮಕಾತಿಗೆ ಒತ್ತಡ ಹೆಚ್ಚುತ್ತಿರೋ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಿದ್ರು. ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ನಡೆಯೋ ಸಭೆಯಲ್ಲಿ ನಿಗಮ ಮಂಡಳಿ ನೇಮಕದ ಬಗ್ಗೆ ಅಂತಿಮ ಚರ್ಚೆ ನಡೆಯಲಿದೆ. ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಬುಧವಾರದಿಂದ ವಿದೇಶ ಪ್ರವಾಸಕ್ಕೆ ತೆರಳುತ್ತಾ ಇರೋ ಹಿನ್ನೆಲೆಯಲ್ಲಿ ಮಂಗಳವಾರದ ಸಭೆಯಲ್ಲೇ ಅಂತಿಮ ತೀರ್ಮಾನವಾಗೋ ಸಾಧ್ಯತೆ ಹೆಚ್ಚಿದೆ. ಇನ್ನು ಮೊದಲ ಪಟ್ಟಿಯಲ್ಲಿ ಶಾಸಕರಿಗೆ ಮಾತ್ರ ಅವಕಾಶ ಕೊಡೋದಾಗಿ ಸಿಎಂ ಸ್ಪಷ್ಟವಾಗಿ ಹೇಳಿದ್ರೆ ಪಟ್ಟಿ ಫೈನಲ್ ಮಾಡೇ ಬರ್ತೀವಿ ಅಂತ ಡಿಸಿಎಂ ಕೂಡ ಹೇಳಿದ್ದಾರೆ. ಈಗ ಎಲ್ಲ ಲಿಸ್ಟ್ ಮಾಡಿ ಹೈಕಮಾಂಡ್ ಕಳಿಸಿದೀವಿ. ಹೈಕಮಾಂಡ್ ಅವರು ಅಪ್ರೂವಲ್ ಮಾಡಿದ್ಮೇಲೆ ಮಾಡ್ತೀವಿ. ಕಾರ್ಯಕರ್ತರಿಗೂ ಇದೆಯಾ ಸರ್ ಅಥವಾ ಶಾಸಕರು? ಇಲ್ಲ, ಫಸ್ಟ್ ಫೇಸ್ ನಲ್ಲಿ MLAs, ಸೆಕೆಂಡ್ ಫೇಸ್, ಥರ್ಡ್ ಫೇಸ್ ನಲ್ಲಿ ಕಾರ್ಯಕರ್ತರು. ಖಂಡಿತ ಫೈನಲ್ ಮಾಡ್ಕೊಂಡು ಬಂದೇ ಬರ್ತೀವಿ. ಎಲ್ಲ ಲಿಸ್ಟು ಪ್ರಪೋಸಲ್ ಎಲ್ಲ ಕಳಿಸಿದೀವಿ. ಅವರು ಕೆಲವು ಎಲೆಕ್ಷನ್ಸ್ ಇರೋ ದೃಷ್ಟಿಯಿಂದ ಮಧ್ಯ ಅಸೆಂಬ್ಲಿ ಇರೋದ್ರಿಂದ ಸ್ವಲ್ಪ ಮುಂದಕ್ಕಾಗಿದೆ. ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ನಾನು ಹೋಗ್ತಾ ಇದೀವಿ, ಫೈನಲೈಸ್ ಮಾಡ್ಕೊಂಡು ಬರ್ತೀವಿ. ನಿಗಮ ಮಂಡಳಿ ನೇಮಕ ವಿಚಾರವಾಗಿ ಕಾಂಗ್ರೆಸ್ ಪಕ್ಷದೊಳಗೆ ಗೊಂದಲಗಳು ಇನ್ನೂ ಬಗೆಹರಿದಿಲ್ಲ. ಇದರ ನಡುವೆಯೇ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ರೇಟ್ ಫಿಕ್ಸ್ ಮಾಡಲಾಗಿದೆ. ಇವುಗಳನ್ನ ಹರಾಜು ಹಾಕಲಾಗ್ತಿದೆ ಅಂತ ಆರೋಪ ಮಾಡಿದ್ದ ಬಿಜೆಪಿ ಯಾವ್ಯಾವ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ಎಷ್ಟೆಷ್ಟು ಬೆಲೆಯಿದೆ ಅನ್ನೋ ರೇಟ್ ಕಾರ್ಡ್ ಅನ್ನ ಬಿಡುಗಡೆ ಮಾಡಿತ್ತು. ಈ ಮೂಲಕ ಕಾಂಗ್ರೆಸ್ ಪಕ್ಷದ ನಿಗಮ ಮಂಡಳಿ ನೇಮಕದ ಡಿಶುಮ್ಗೆ ಮತ್ತೊಂದು ಆಯಾಮವನ್ನು ಕೊಟ್ಟಿತ್ತು. ನಿಗಮ ಮಂಡಳಿ ನೇಮಕ ವಿಚಾರವಾಗಿ ಸಿಎಂ ಡಿಸಿಎಂ ಮಧ್ಯೆ ಮುಸುಕಿನ ಗುದ್ದಾಟ ನಡೀತಾ ಇದೆ. ಇದೊಂದೇ ವಿಚಾರ ಅಲ್ಲ, ಇನ್ನು ಹಲವು ವಿಚಾರದಲ್ಲಿ ಇಬ್ಬರ ನಡುವೆ ಭಿನ್ನಾಭಿಪ್ರಾಯಗಳಿದ್ದು ಬಣ ರಾಜಕೀಯವು ಕಾವು ಪಡಿತಾ ಇದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಸಿಎಂ ಡಿಸಿಎಂ ನಡುವೆ ಪವರ್ ಪಾಲಿಟಿಕ್ಸ್ ನಡೀತಾ ಇದೆ. ಇನ್ನು ಇದೇ ವೇಳೆ ಜಾತಿ ಗಣತಿ ವಿಚಾರವಾಗಿ ಡಿಸಿಎಂ ನೇರವಾಗಿ ಸಿಎಂ ವಿರುದ್ಧವೇ ತೊಡೆ ತಟ್ಟಿದ್ರೆ, ಲಿಂಗಾಯತ ಸಮುದಾಯದ ನಾಯಕರು ಸಹ ಸಿಎಂ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಕಂಟಕವಾಗ್ತಾ ಇರೋ ಜಾತಿ ಗಣತಿ ಜಟಾಪಟಿ ಎಲ್ಲಿಯವರೆಗೆ ಬಂದಿದೆ ಅನ್ನೋದನ್ನ ನೋಡೋಣ ಬನ್ನಿ. ಜಾತಿ ಗಣತಿ ವಿಚಾರವಾಗಿ ಕೈ ನಾಯಕರಲ್ಲಿ ಭಿನ್ನಾಭಿಪ್ರಾಯ. ಒಕ್ಕಲಿಗ ಸಮುದಾಯದ ಪರ ನಿಂತ ಡಿಸಿಎಂ ಡಿಕೆ ಶಿವಕುಮಾರ್. ಕಾಂತರಾಜು ಆಯೋಗದ ಜಾತಿ ಗಣತಿ ವರದಿ ಸ್ವೀಕಾರ ಸಂಬಂಧ ರಾಜ್ಯಾದ್ಯಂತ ಪ್ರಬಲ ವಿರೋಧ ಕೇಳಿಬರ್ತಾ ಇದೆ. ವರದಿಯನ್ನ ಸರಿಯಾಗಿ ಸಿದ್ಧಪಡಿಸಿಲ್ಲ ಅನ್ನೋ ಆರೋಪಗಳು ಇದೆ. ಇದೇ ವೇಳೆ ಶಾಸಕರು ಪಕ್ಷಾತೀತವಾಗಿ ವರದಿಯನ್ನ ಸ್ವೀಕಾರ ಮಾಡಬಾರ್ದು ಅಂತ ಒತ್ತಡವನ್ನ ಹೇರ್ತಾ ಇದ್ದಾರೆ. ಅದರಲ್ಲೂ ಕಾಂಗ್ರೆಸ್ ಸರ್ಕಾರವಿದ್ದರೂ ಸಾಕಷ್ಟು ಕೈ ಶಾಸಕರು ತಮ್ಮ ತಮ್ಮ ಸಮುದಾಯದ ಪರ ನಿಂತಿದ್ದಾರೆ. ಅದರಲ್ಲೂ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಒಕ್ಕಲಿಗ ಸಮುದಾಯದ ಪರ ನಿಂತಿದ್ದು ವರದಿ ಸ್ವೀಕಾರ ಮಾಡದಂತೆ ಮತ್ತು ಮರು ಸಮೀಕ್ಷೆ ನಡೆಸುವಂತೆ ಸರ್ಕಾರಕ್ಕೆ ಪತ್ರ ಕೂಡ ಬರೆದಿದ್ರು. ಜೊತೆಗೆ ನಮ್ಮದೇ ಸರ್ಕಾರ ಅಧಿಕಾರವಿದ್ದಾಗ ಸಮೀಕ್ಷೆ ಮಾಡಿಸಿದ್ವಿ, ಆದ್ರೆ ನಮ್ಮ ಸಮುದಾಯದ ನಾಯಕರು ಸಮೀಕ್ಷೆಯ ಬಗ್ಗೆ ಪ್ರಶ್ನೆ ಎತ್ತಿದ್ದಾರೆ. ಹಾಗಾಗಿ ಮರು ಸಮೀಕ್ಷೆ ಸೇರಿ ಹಲವು ವಿಚಾರಗಳ ಬಗ್ಗೆ ಸಿಎಂ ಜೊತೆ ಚರ್ಚೆ ಮಾಡಿದ್ದೀವಿ ಅಂತ ತಿಳಿಸಿದ್ರು. ನಮ್ದೇ ಸರ್ಕಾರ ಸೋಶಿಯೋ ಎಕನಾಮಿಕ್ ಸರ್ವೆನ ನಾವು ಮಾಡಿದೀವಿ, ನಾವೇ ದುಡ್ಡು ಕೊಟ್ಟಿದೀವಿ. ನಮ್ಮ ಪಕ್ಷದಲ್ಲಿ ನಮ್ದು ಪಾಲಿಸಿ ಇದೆ, ನಾವೇನು ಮಾಡಬಾರ್ದು ಅಂತ ಏನ್ ಹೇಳಿಲ್ಲ.
ಅಲ್ಲಿ 2-3 ಲಕ್ಕನಗಳಿದೆ. ಕೆಲವರೆಲ್ಲ ನಮ್ಮ ಶಾಸಕರು ಸ್ನೇಹಿತರೆಲ್ಲ ನಮ್ಮ ಮನೆಗಳಿಗೆ ಬಂದು ಸರ್ವೆ ಮಾಡಿಲ್ಲ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಸ್ವಲ್ಪ ಅದನ್ನೆಲ್ಲ ನಾವು ವ್ಯಾಪಕವಾಗಿ ಬೇರೆಯವರಿಗೆ ಯಾರಿಗೆ ಅನ್ಯಾಯ ಆಗಿದೆ ಅದಕ್ಕೆಲ್ಲ ಅವಕಾಶ ಕೊಡಬೇಕು ಅನ್ನೋದು ಒಂದು ನನ್ನ ಪ್ರಸ್ತಾವನೆ. ನಾನಿರ್ಬೋದು, ನಮ್ಮ ಶಾಸಕರಿರ್ಬೋದು, ಅನೇಕ ನಮ್ಮ ಸ್ನೇಹಿತರುಗಳು, ಮಂತ್ರಿಗಳು, ನಾವೆಲ್ಲ ಇದನ್ನ ಪ್ರಸ್ತಾವನೆಯನ್ನ ನಾವು ಸರ್ಕಾರದ ನಮ್ಮ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಿಳಿಸಿದ್ದೇವೆ. ಅವರು ಮತ್ತೆ ಇದನ್ನ ನಾವು ಕೂತ್ಕೊಂಡು ಚರ್ಚೆ ಮಾಡೋಣ ಅಂತ ತಿಳಿಸಿದ್ದಾರೆ. ನಾವೇನು ವಿರೋಧ, ನಮ್ಮ ಪಾರ್ಟಿ ಬೇಸಿಕ್ ನಮ್ಮ ಬದ್ಧತೆ ಇದೆ. ಯಾವ ಸಮಾಜ ಇದ್ದಾರೆ ಆ ಸಮಾಜಕ್ಕೆ ಅವ್ರವ್ರಿಗೆ ಆ ಸ್ಥಾನ, ಆ ನ್ಯಾಯ ಅವೆಲ್ಲ ಮುಂದಕ್ಕೆ ಸಿಗಬೇಕು ಅಂತೇಳಿ. ಜಾತಿ ಗಣತಿ ವರದಿ ಬಿಡುಗಡೆ ಬೇಡ, ಸಿಎಂಗೆ ಶಾಮನೂರು ನಿಯೋಗದ ಮನವಿ. ಸಿಎಂ ಸಿದ್ದರಾಮಯ್ಯಗೆ ಟಕ್ಕರ್ ಕೊಡಲು ಸಿದ್ಧರಾದ ಶಾಮನೂರು ಶಿವಶಂಕರಪ್ಪ. ಕಾಂತರಾಜು ಆಯೋಗದ ಜಾತಿ ಗಣತಿ ವರದಿ ಸ್ವೀಕಾರ ಸಂಬಂಧ ಒಕ್ಕಲಿಗ ಸಮುದಾಯದವರು ಸಿಎಂಗೆ ಪತ್ರ ಬರೆದು ಮನವಿ ಮಾಡಿದ್ರು. ಇದೇ ರೀತಿ ಲಿಂಗಾಯತ ಸಮುದಾಯದವರು ಕೂಡ ಜಾತಿ ಗಣತಿಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಈಗಲೇ ವರದಿ ಬಿಡುಗಡೆ ಮಾಡಬಾರದು ಅಂತ ಲಿಂಗಾಯತ ಶಾಸಕರ ನಿಯೋಗ ಶಾಮನೂರು ಶಿವಶಂಕರಪ್ಪ ನೇತೃತ್ವದಲ್ಲಿ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿ ಮನವಿ ಮಾಡಿತ್ತು. ಈ ಸಂದರ್ಭದಲ್ಲಿ ಕಳೆದ 8 ವರ್ಷಗಳ ಹಿಂದೆ ನಡೆಸಲಾದ ಈ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಹಲವು ವೈರುಧ್ಯ ಮತ್ತು ಲೋಪಗಳಿಂದ ಕೂಡಿದೆ. ಇದನ್ನ ಸರಿಪಡಿಸುವ ಅಗತ್ಯವಿದೆ ಅನ್ನೋದು ನಮ್ಮ ಅಭಿಪ್ರಾಯ. ಹೀಗಾಗಿ ಹೊಸದಾಗಿ ವೈಜ್ಞಾನಿಕವಾಗಿ ಸಮೀಕ್ಷೆ ನಡೆಸಬೇಕು ಅಂತ ಮನವಿ ಮಾಡಿತ್ತು. ಇನ್ನು ಈ ಸಂಬಂಧ 73 ಲಿಂಗಾಯತ ಶಾಸಕರ ಪೈಕಿ 60 ಶಾಸಕರು ಸಿಎಂಗೆ ಪತ್ರ ಬರೆದಿದ್ರು. ಒಕ್ಕಲಿಗರು, ಲಿಂಗಾಯತರು ಜಾತಿ ಗಣತಿಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರೆ, ಮತ್ತೊಂದಿಷ್ಟು ಸಮುದಾಯಗಳಿಗೆ ಸೇರಿದ ಶಾಸಕರು ಜಾತಿ ಗಣತಿ ಸ್ವೀಕಾರ ಮಾಡಬೇಕು ಅಂತ ಆಗ್ರಹಿಸ್ತಾ ಇದೆ. ಅದರಲ್ಲೂ ಅಹಿಂದ ಸಮುದಾಯಗಳಿಗೆ ಸೇರಿದ ಶಾಸಕರು ಸಿಎಂಗೆ ಈ ವಿಚಾರವಾಗಿ ಬೆಂಬಲ ಕೊಟ್ಟಿದ್ದಾರೆ. ಇದೇ ಹಿನ್ನೆಲೆಯಲ್ಲಿ ಅಹಿಂದ ನಾಯಕರು ತಮ್ಮ ಶಕ್ತಿ ಪ್ರದರ್ಶನ ಮಾಡೋದಿಕ್ಕಾಗಿ ಡಿಸೆಂಬರ್ 30ರಂದು ಚಿತ್ರದುರ್ಗದಲ್ಲಿ ಅಹಿಂದ ಸಮಾವೇಶ ಮಾಡೋದಕ್ಕೆ ಮುಂದಾಗಿದ್ದಾರೆ. ಹಾಗಾಗಿ ಲಿಂಗಾಯತ ಸಮುದಾಯದವರು ಕೂಡ ತಮ್ಮ ಶಕ್ತಿ ಪ್ರದರ್ಶನ ಮಾಡೋಕೆ ತೀರ್ಮಾನವನ್ನ ಮಾಡಿದ್ದು, ದಾವಣಗೆರೆಯಲ್ಲಿ ಲಿಂಗಾಯತ ಸಮಾವೇಶ ಮಾಡೋ ಮೂಲಕ ಟಕ್ಕರ್ ಕೊಡೋಕೆ ಸಿದ್ಧವಾಗ್ತಿದೆ. ಸಿದ್ದರಾಮೋತ್ಸವ ಮಾದರಿಯಲ್ಲಿ ಅಹಿಂದ ಸಮಾವೇಶ ಮಾಡೋ ಮೂಲಕ ಶಕ್ತಿ ಪ್ರದರ್ಶನ ಮಾಡಿ ಜಾತಿ ಗಣತಿ ವರದಿ ಸ್ವೀಕಾರಕ್ಕೆ ಒತ್ತಡ ಹೇರೋ ತಂತ್ರಕ್ಕೆ ಸಿದ್ದರಾಮಯ್ಯ ಆಪ್ತರು ಮೊರೆ ಹೋಗಿದ್ದಾರೆ. ಆದ್ರೆ ಈ ಬೆಳವಣಿಗೆ ಕಾಂಗ್ರೆಸ್ನಲ್ಲೇ 3 ಬಣಗಳನ್ನ ಸೃಷ್ಟಿಸಿದೆ. ಒಕ್ಕಲಿಗ, ಲಿಂಗಾಯತ ಮತ್ತು ಅಹಿಂದ ಸಮುದಾಯಗಳ ನಡುವೆ ಪವರ್ ಪಾಲಿಟಿಕ್ಸ್ಗೆ ಕಾರಣವಾಗಿದೆ. ಜೊತೆಗೆ ಸಿದ್ದರಾಮಯ್ಯ ಅಹಿಂದ ಸಮುದಾಯಗಳ ಹಿತ ಕಾಪಾಡಬೇಕು ಅಂತ ಪಣ ತೊಟ್ಟಂತಿದ್ರೆ, ಡಿಕೆ ಶಿವಕುಮಾರ್ ಒಕ್ಕಲಿಗ ಸಮುದಾಯಕ್ಕಾಗಿ ಹೋರಾಟ ನಡೆಸುತ್ತಿದ್ದಾರೆ. ಲಿಂಗಾಯತ ಸಮುದಾಯದ ಪರವಾಗಿ ಶಾಮನೂರು ಶಿವಶಂಕರಪ್ಪ ಹೋರಾಟ ನಡೆಸುತ್ತಿದ್ದಾರೆ. ಜೊತೆಗೆ ಎಲ್ಲರೂ ಶಕ್ತಿ ಪ್ರದರ್ಶನಕ್ಕೂ ಮುಂದಾಗಿದ್ದಾರೆ. ಈ ಎಲ್ಲಾ ಬೆಳವಣಿಗೆಗಳು ಕಾಂಗ್ರೆಸ್ನಲ್ಲಿ ಪ್ರಬಲ ಮುಖಂಡರು ಬಣ ರಾಜಕೀಯಕ್ಕೆ ಒತ್ತು ಕೊಟ್ಟಿರೋದನ್ನ ತೋರಿಸ್ತಾ ಇದೆ. ನಿಗಮ ಮಂಡಳಿ ನೇಮಕಾತಿ, ಜಾತಿ ಗಣತಿ ವಿಚಾರವಾಗಿ ಸಿಎಂ ಡಿಸಿಎಂ ಮಧ್ಯೆ ಡಿಶಿಂ ನಡೆಯುತ್ತಲೇ ಇದೆ. ಇನ್ನು ಲಿಂಗಾಯತ ಸಮುದಾಯದ ಸಹ ಜಾತಿ ಗಣತಿ ವಿಚಾರವಾಗಿ ಸಿದ್ದರಾಮಯ್ಯ ವಿರುದ್ಧ ಸಿಡಿದೆದ್ದಿದೆ. ಕಾಂಗ್ರೆಸ್ನ ಈ ಒಳಬೇಗುದಿಯ ಪರಿಣಾಮ ಭವಿಷ್ಯದಲ್ಲಿ ಸರ್ಕಾರ ಪಕ್ಷದ ಮೇಲೆ ಹೇಗಿರಲಿದೆ ಅನ್ನೋದನ್ನ ನೋಡೋಣ. ಕಾಂಗ್ರೆಸ್ ಪಕ್ಷದೊಳಗೆ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ನಡುವೆ ಮುಸುಕಿನ ಗುದ್ದಾಟ ನಡೀತಾ ಇದೆ. ಜೊತೆಗೆ ಹಲವು ಸಮುದಾಯಗಳ ನಡುವೆ ಬಣ ರಾಜಕೀಯವೂ ಜೋರಾಗಿದೆ. ಹಾಗಾಗಿ ಲೋಕಸಭೆ ಚುನಾವಣೆಗೆ ಸಿದ್ಧತೆ ನಡೆಸ್ತಾ ಇರುವ ಕಾಂಗ್ರೆಸ್ ಪಕ್ಷಕ್ಕೆ ಇದರಿಂದ ಏನು ಎಫೆಕ್ಟ್ ಆಗಲಿದೆ ಅನ್ನೋದನ್ನ ನೋಡೋಣ ಬನ್ನಿ. ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಬಿಜೆಪಿಯಿಂದ ಸಿದ್ಧತೆ. 20ಕ್ಕೂ ಹೆಚ್ಚು ಸ್ಥಾನ ಗೆಲ್ಲೋಕೆ ಎರಡೂ ಪಕ್ಷಗಳ ಪಣ. ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲವೇ ತಿಂಗಳು ಉಳಿದಿದೆ. ಹಾಗಾಗಿ ಈಗಾಗಲೇ ಚುನಾವಣೆಗೆ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷಗಳು ಸಿದ್ಧತೆ ನಡೆಸ್ತಾ ಇದೆ. ಅದರಲ್ಲೂ ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿ ಜಯ ಗಳಿಸಿರೋ ಕಾಂಗ್ರೆಸ್ ಅದೇ ಉಮೇದಿನಲ್ಲಿ ಲೋಕಸಭಾ ಚುನಾವಣೆಯಲ್ಲೂ ಗೆಲುವು ಸಾಧಿಸೋಕೆ ತಂತ್ರ ಹೆಣೆಯುತ್ತಿದೆ. ಇನ್ನು ಕಳೆದ ಬಾರಿ 25 ಸ್ಥಾನ ಗೆದ್ದಿದ್ದ ಬಿಜೆಪಿ ಈ ಬಾರಿ 28 ಸ್ಥಾನ ಗೆಲ್ಲೋ ಪಣ ತೊಟ್ಟಿದೆ.
ಆದ್ರೆ ಲೋಕಸಭಾ ಅಖಾಡದಲ್ಲಿ ಎರಡು ಪಕ್ಷಗಳಿಗೆ ದೊಡ್ಡ ಚಾಲೆಂಜ್ ಅಂತೂ ಇದ್ದೇ ಇದೆ. ಬಿಜೆಪಿಯಲ್ಲಿ ವಿಪಕ್ಷ ನಾಯಕ ಮತ್ತು ರಾಜ್ಯಾಧ್ಯಕ್ಷರ ನೇಮಕವಾದ ಮೇಲೆ ಎಲ್ಲವೂ ಸರಿಯಿಲ್ಲ ಅನ್ನೋದು ಜಗಜ್ಜಾಹೀರಾಗ್ತಿದೆ. ಬಿಜೆಪಿ ನಾಯಕರ ನಡುವೆ ಸಮನ್ವಯದ ಕೊರತೆ ಇರೋದು ಎದ್ದು ಕಾಣ್ತಿದೆ. ಜೊತೆಗೆ ಅಲ್ಲೂ ಬಣ ರಾಜಕೀಯ ಹೊಗೆಯಾಡ್ತಿದೆ. ಹಾಗಾಗಿ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಭರ್ಜರಿ ಗೆಲುವು ಸಾಧಿಸಿರೋ ಬಿಜೆಪಿಗೆ ರಾಜ್ಯದಲ್ಲಿ ದೊಡ್ಡ ಸವಾಲಂತೂ ಇದ್ದೇ ಇದೆ. ಇನ್ನು ಪಂಚರಾಜ್ಯಗಳಲ್ಲಿ 3 ರಾಜ್ಯಗಳಲ್ಲಿ ಸೋತು ಸುಣ್ಣವಾಗಿರುವ ಕಾಂಗ್ರೆಸ್ಗೆ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಮೇಲೆ ದೊಡ್ಡ ಭರವಸೆಯಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಇಲ್ಲಿಯೇ ಹೆಚ್ಚು ಸ್ಥಾನ ಗೆಲ್ಲೋ ಲೆಕ್ಕಾಚಾರ ಇದೆ. ಜೊತೆಗೆ ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನಕ್ಕೆ ತಂದಿರೋದ್ರಿಂದ ಅದರ ಲಾಭ ಪಡೆಯೋದಕ್ಕೂ ಚಿಂತನೆ ನಡೀತಾ ಇದೆ. ಆದ್ರೆ ಮುಖ್ಯವಾಗಿ ಸಿಎಂ ಡಿಸಿಎಂ ನಡುವೆಗೆ ಪ್ರತಿಯೊಂದು ವಿಚಾರಕ್ಕೂ ಭಿನ್ನ ಸ್ವರ ಕೇಳಿ ಬರ್ತಾ ಇದೆ. ಜೊತೆಗೆ ಜಾತಿ ಗಣತಿ ವಿಚಾರವಾಗಿಯೂ ಬಣಗಳು ಸೃಷ್ಟಿಯಾಗಿರೋದ್ರಿಂದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆಯೂ ಆಗಬಹುದು. ಜೊತೆಗೆ ಗ್ಯಾರಂಟಿ ಯೋಜನೆಗಳಿಂದಲೇ ಚುನಾವಣೆ ಗೆಲ್ಲೋದಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಪಂಚರಾಜ್ಯ ಚುನಾವಣೆಯಲ್ಲಿ ಈಗಾಗಲೇ ಸಾಬೀತಾಗಿದೆ. ಹಾಗಾಗಿ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷವನ್ನ ಗೆಲ್ಲಿಸಿದ್ದ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಈ ವಿಚಾರವನ್ನ ಎಷ್ಟು ಬೇಗ ಅರ್ಥ ಮಾಡಿಕೊಳ್ತಾರೋ ಅಷ್ಟೇ ಸಮರ್ಥವಾಗಿ ಪಕ್ಷವನ್ನ ಲೋಕಸಭೆ ಚುನಾವಣೆಯಲ್ಲೂ ಜಯದ ದಡ ಸೇರಿಸಬಹುದು. ರಾಜ್ಯ ಕಾಂಗ್ರೆಸ್ ಈಗ ಕಿತ್ತಾಟ ಮಂಡಳಿ ಆಗಿರೋದ್ರಿಂದ ಲೋಕಸಭೆ ಚುನಾವಣೆಯಲ್ಲಿ 20ಕ್ಕಿಂತ ಹೆಚ್ಚು ಸ್ಥಾನ ಗೆಲ್ಲೋ ಪ್ಲಾನ್ಗೆ ಹಿನ್ನಡೆಯಾಗೋ ಸಾಧ್ಯತೆಯೇ ಹೆಚ್ಚಿದೆ. ಹಾಗಾಗಿ ಉಭಯ ನಾಯಕರು ಎಚ್ಚೆತ್ತುಕೊಳ್ಳಬೇಕಿದೆ. ನಿಗಮ ಮಂಡಳಿ ನೇಮಕಾತಿ, ಜಾತಿ ಗಣತಿ ಸೇರಿದಂತೆ ಹಲವು ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರ ನಡುವೆ ಮುಸುಕಿನ ಗುದ್ದಾಟ ನಡೀತಾ ಇದೆ. ಈ ಮುಸುಕಿನ ಗುದ್ದಾಟವೇ ಕಾಂಗ್ರೆಸ್ಗೆ ಮುಳುಗು ದೋಣಿಯಾಗುವ ಸಾಧ್ಯತೆಯನ್ನ ತಳ್ಳಿ ಹಾಕುವಂತಿಲ್ಲ. ಇದೇ ಹೊತ್ತಿನ ವಿಶೇಷ. ಅನುಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.